ಪ್ರಮುಖವಾಗಿ ಇಂದು ತೊಟ್ಟಂ ಚರ್ಚ್ನಲ್ಲಿ ಮಧ್ಯಾಹ್ನ ನಮ್ಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮ ಏನೆಂದರೆ, ಶ್ರೀಯುತ ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಆಪದ್ ಬಾಂಧವ ಈಶ್ವರ್ ಮಲ್ಪೆಯವರಿಗೆ ಒಂದು ಉಪಕರಣವನ್ನು, ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಇದರ ಪೋಷಕರು. ಈಶ್ವರ್ ಮಲ್ಪೆಯವರ ಮನೆಗೆ ಹೋದಾಗ ನಿಮಗೆ ಏನು ಸಾಧನ ಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನಾನು ಈಗ ಒಂದು ಪುರಾತನ ಕಾಲದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತೇನೆ. ಒಂದು ಹಗ್ಗ ಕಟ್ಟಿ ನೀರಿಗೆ ಇಳಿಯುವುದು, 100 ಮೀಟರ್ ಕೆಲವೊಮ್ಮೆ ಆಳಕ್ಕೆ ಹೋಗ್ತೇನೆ, ಆವಾಗ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಈಗ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಮುಂದುವರೆದಿದೆ. ಒಂದು ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ, ಇದನ್ನು ಶ್ರೀಯುತ ಮೈಕಲ್ ಡಿಸೋಜರ್ ಅವರು ಸುಮಾರು 6.5 ಲಕ್ಷ ಇದರ ಕಾಸ್ಟ್ ಕ್ರಯ ಆಗಿತ್ತು. ಇದನ್ನು ಶ್ರೀಯುತ ಈಶ್ವರ್ ಮಲ್ಪೆಯವರು ಬೆಂಗಳೂರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಇಂದು ಸಾಯಂಕಾಲ ನಾವು ನಮ್ಮ ಮೈಕಲ್ ಡಿಸೋಜಾ ಚಾರಿಟಿ ಟ್ರಸ್ಟ್ನ ಟ್ರಸ್ಟೀಸ್ ಆದ ಶ್ರೀಯುತ ಸ್ಟೀವನ್ ಪಿಂಟೋ, ಶ್ರೀಯುತ ಆಸ್ವಾಲ್ಡ್ ರೊಡ್ರಿಗಸ್ ಅವರ ಸಮ್ಮುಖದಲ್ಲಿ ನಾವು ಈ ಉಪಕರಣವನ್ನು ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಕೊಡುಗೆ ದಾನಿ. ಎಲ್ಲಿ ಆರೋಗ್ಯಕ್ಕೆ ಖರ್ಚಿದೆ, ಮನೆ ಕಟ್ಟಲು ಸಹಾಯ ಬೇಕಿದೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಿದೆ, ಎಡುಕೇರ್ ಅಂತ ಅವರೊಂದು ಟ್ರಸ್ಟ್ ಇದೆ. ಇಲ್ಲಿ ಉದಾರ ಮನಸ್ಸಿನಿಂದ ದಾನ ನೀಡಿದ ಬಂದವರು. ಅವರು ಟಿ ವಿಯಲ್ಲಿ ನಮ್ಮ ಈಶ್ವರ್ ಮಲ್ಪೆ ಅವರ ಸಂದರ್ಶನ ಕೇಳಿ ಕನಿಕರಪಟ್ಟು ಈ ಸಾಧನವನ್ನು ಅವರು ನೀಡಿದ್ದಾರೆ. ಶ್ರೀಯುತ ಮೈಕಲ್ ಡಿಸೋಜ್ ಅವರಿಗೆ ಅನಂತ ವಂದನೆಗಳು, ಕೃತಜ್ಞತೆಗಳು. ಶ್ರೀಯುತ ಈಶ್ವರ್ ಮಲ್ಪೆ ಅವರಿಗೆ ಶುಭವಾಗಲಿ. ನೀವೆಷ್ಟೋ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಎಷ್ಟೋ ಮಂದಿಯ ಜೀವವನ್ನು ಉಳಿಸ್ತೀರಿ. ಎಷ್ಟೋ ಮಂದಿ ಮೃತಪಟ್ಟು ನೀರಾಡಿಲಿರುವಾಗ ನಿಮ್ಮ ಜೀವದ ಹಂಗು ತೊರೆದು ನೀವು ನೀರಾಡಿಗೆ ಹೋಗಿ ಆ ಶವವನ್ನು ಮೇಲೆತ್ತುತ್ತೀರಿ ಮತ್ತು ಎಷ್ಟೋ ಜನಕ್ಕೆ ಆಪತ್ ಬಾಂಧವರಾಗಿದ್ದೀರಿ. ನಿಮ್ಮ ಕೆಲಸ ಇನ್ನಷ್ಟು ಸುಗಮವಾಗಲಿ ಅಂತ ಈ ಉಪಕರಣವನ್ನು ನಾವು ನೀಡಿದ್ದೇವೆ. ದೇವರು ನಿಮ್ಮನ್ನು ಹರಸಲಿ, ನಿಮ್ಮ ತಂಡದವರನ್ನು ಹರಸಲಿ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಿ. ಯಾಕೆಂದರೆ ಇವತ್ತು ನಮ್ಮ ಫಾದರ್ ಡೆನಿಸ್ ಅವರ ಒಂದು ಕಾಣಿಕೆಯಿಂದ ನಮ್ಮ ಹೊರ ರಾಜ್ಯದಲ್ಲಿರುವ, ದೇಶದಲ್ಲಿರುವ ಮೈಕಲ್ ಡಿಸೋಜ್ ಅವರ ಒಂದು ನಮಗೆ ನೀರಿನ ಆಳದಲ್ಲಿ ಮುಳುಗುವ ಒಂದು ಸಾಧನಕ್ಕೆ ನಾವೊಂದು ಮೊರೆ ಇಟ್ಟಾಗ ನಮ್ಮ ಆತ್ಮೀಯರು ಸ್ಟೀವನ್ ಬಿಟ್ಟು ಆಸ್ವಾಲ್ಡ್ ಅವರು ಸಹ ನಮ್ಮ ಫಾದರ್ ಒಟ್ಟಿಗೆ ನಮ್ಮ ಮನೆಗೆ ಬಂದರು. ಆ ವಿಷಯ ಕೇಳಿದಾಗ ಏನಂದರೆ, ನೀರ ಆಳದಲ್ಲಿ ಏನಾಗ್ತಂದ ಗೊತ್ತಿಲ್ಲ,